ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮ್ಗೆ ಟ್ರಾವೆಲ್ದು ವಿಡಿಯೋನ ತೋರಿಸ್ತಾ ಇದ್ದೀನಿ ರೀ. ಅಂದ್ರೆ ನಾವು ಅವತ್ತಿನ ದಿವಸ ಊರಿಗೆ ಹೋಗಿದ್ವಿ. ಅಂದರೆ ನಾಳೆ ದಿವಸ ಬಸವ ಜಯಂತಿ ಅಂದರೆ ಹಿಂದಿನ ದಿವಸ ನಾವು ಊರಿಗೆ ಹೋಗ್ತಾಯಿದ್ದೀವಿ ನೋಡಿರಿ. ಅಂದರೆ ನಾವು 1 ಗಂಟೆ ಸುಮಾರಿಗೆ ಗುಲ್ಬರ್ಗಾದಿಂದ ಧಾರವಾಡಕ್ಕೆ ಹೋಗ್ತಾಯಿದ್ದೀವಿ. ನಾವು ಅಚಾನಕ್ಕಾಗಿ ಪ್ಲ್ಯಾನ್ ಆಗೈತು, ಹಾಗಾಗಿ ನಾವು 1 ಗಂಟೆ ಸುಮಾರಿಗೆ ಹೋಗ್ತಾಯಿದ್ದೀವಿ. ಬಸ್ ನೋಡೋಣ, ಡೈರೆಕ್ಟ್ ಹುಬ್ಳಿಗಂತೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನಾವು ಬಿಜಾಪುರ ಬಸ್ ಇಟ್ಕೊಂಡು ಆ ಕಡೆ ಮುಂದೆ ಧಾರವಾಡ ಬಸ್ ಇಟ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಬಿಟ್ಟಿದ್ದೀವಿ ನೋಡಿರಿ ನಾವು ಮನೇನ. ಈಗ ಆಟೋದೊಳಗೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀವಿ ರೀ. ಗುಲ್ಬರ್ಗಾದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗ್ತಾಯಿದ್ದೀವಿ ರೀ. ಇಲ್ಲೇ ಇದು ತಿಮ್ಮಾಪುರ ಸರ್ಕಲ್ ನೋಡಿರಿ. ಇದನ್ನು ದಾಟ್ಬಿಟ್ಟು ನೇರವಾಗಿ ಹೋದ್ರೆ ಗುಲ್ಬರ್ಗ ಕೇಂದ್ರ ಬಸ್ ನಿಲ್ದಾಣ ಬರುತ್ತೆ ರೀ. ಅಲ್ಲಿಂದ ನಾವು ಬಿಜಾಪುರ ಬಸ್ ಇಟ್ಕೊಂಡು ಬಿಜಾಪುರಿಗೆ ಹೋಗ್ಬೇಕು ರೀ. ಮಧ್ಯಾಹ್ನ ಒಮ್ಮಿಂದೊಮ್ಮೆಲೆ ಪ್ಲ್ಯಾನ್ ಮಾಡಿದ್ರಿ. ಹಾಗಾಗಿ ಈಗ ನಾವು ಬಿಜಾಪುರ ಬಸ್ ಇಟ್ಕೊಂಡಿದ್ದೀವಿ ನೋಡಿರಿ. ಸೀಟೆಲ್ಲ ಖಾಲಿ ಇತ್ತು, ನಾವಿಲ್ಲೇ ಕೂತಿದ್ವಿ. ಅಲ್ಲಿಂದ ಬಸ್ ಒಂದು ಅರ್ಧ ತಾಸಿನಲ್ಲೇ ಬಿಟ್ಬಿಡ್ತೀರಿ. ಬಸ್ ಒಳಗಂತೂ ಇಷ್ಟು ಶಕ್ತಿರಿ ಮರೆಯ, ಅದ್ರೊಳಗೆ ಬೇಸಿಗೆ ಕಾಲಕ್ಕೆ ಜರ್ನಿ ಅಂದ್ರೆ ಈಗ ನೋಡಿರಿ ನಾವು ಸಿಂದಗಿ ಒಳಗೆ ಬಂದು ನಿಂತಿದ್ರಿ. ಇಲ್ಲೇ ಬಸ್ ಒಂದು ತಾಸು ದಾರಿ ಇರುತ್ತೆ. ಇದು ಗುಲ್ಬರ್ಗಾದಿಂದ ಸಿಂದಗಿಗೆ 1 ತಾಸಿನ ದಾರಿ ರೀ. ಹಾಗಾಗಿ ನಾವಿಲ್ಲೇ ಸಿಂದಗಿ ಬಸ್ ನಿಲ್ದಾಣಕ್ಕೆ ಬಂದು ತಲುಪಿದ ಮೇಲೆ ಅಲ್ಲಿ ಒಂದಿಷ್ಟು ಕೋಲ್ಡ್ ವಾಟರು ಮತ್ತು ಸ್ವಲ್ಪ ತಿನ್ಸ ತೊಗೊಂಡ್ವಿ. ಊಟ ಮಾಡೇ ಬಿಟ್ಟಿದ್ದೀವಿ ಮನಿನ. ಆದರೂ ನಾವಲ್ಲೇ ಸ್ವಲ್ಪ ನೀರು ತಗೊಂಡು ಒಂಚೂರು ತಿನ್ಸ ತೊಗೊಂಡು ಮತ್ತು ಮುಂದೆ ಸಾಗಿತು ನಮ್ಮ ಬಸ್. ಅಲ್ಲಿ ನೋಡಿರಿ ಮಧ್ಯದಲ್ಲಿ ಅಲ್ಲಿಂದ ನೋಡಿರಿ ನಾವು ಸಿಂದಗಿ ಬಿಟ್ಟಾದ ತಕ್ಷಣ ಮುಂದಕ್ಕೆ ಹೋಗುವಾಗ ಗಾಳಿ ಮಳೆ ಪ್ರಾರಂಭ ಆಗಿತ್ತು ರೀ. ಮಳೆ ಆಲ್ರೆಡಿ ಸ್ಟಾರ್ಟ್ ಆಯ್ತು ನೋಡಿರಿ. ಮೋಡ ಹೆಂಗೆ ಮುಸ್ಕಿದೆ ರೀ. ಮಳೆ ಬಂದ ಹೊತ್ತಿನಲ್ಲಿ ನೋಡಿದಾಗಂತೂ ಗಿಡಗಳು ಇಷ್ಟು ನೈಸಾಗಿ ಕಾಣಿಸ್ತಾವೆ ರೀ. ಯಾಕಂದ್ರೆ ನೋಡಿರಿ ಹಸಿರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಯಾಕಂದ್ರೆ ಎಷ್ಟೊಂದು ಧೂಳು ಇರ್ತಾವಲ್ಲ ರೀ, ಮಳೆ ಬಂದ ತಕ್ಷಣ ಎಲ್ಲ ಕ್ಲೀನಾಗಿ ನಿಂದ್ರಿಸ್ದಂಗೆ ಆಗಿರುತ್ತೆ ರೀ. ಎಷ್ಟು ನೈಸಾಗಿ ಕಾಣಿಸ್ತಾವೆ ರೀ. ಇದಾದಮೇಲೆ ನೋಡಿರಿ ನಾವು ಅಲ್ಲಿಂದ NH-50 ರೋಡ್ ಇಟ್ಕೊಂಡು ದಾರಿಗುಂಟ ಬಂದ್ವಿ. ನಮ್ಗೆ ಬಿಜಾಪುರಿಗೆ ತಲುಪಿದ್ದೀವಿ ನೋಡಿರಿ. ಇಲ್ಲೇ ಇದು ಫ್ಲೈ ಓವರ್ ರೀ. ವರ್ಕ್ ನಡೆದಿದ್ದೀವಿ ರೀ. ಇದು ಭಾಳ ದಿವಸ ಆತು ರೀ ನಡೆದಿದ್ದು ವರ್ಕ್. ಏನಿಲ್ಲ ಅಂದರೂ 8 ತಿಂಗಳು ಆಯ್ತೇನಂತ ನನಗನ್ಸೋ ಮಟ್ಟಿಗೆ. ಅಲ್ಲಿನೂ ಸಹ ಬಿಜಾಪುರದಲ್ಲಿನೂ ಮಳೆ ಇತ್ತು ನೋಡಿರಿ. ಸ್ವಲ್ಪ ಮಧ್ಯದಲ್ಲಿ ಕಟ್ಟಾಗಿತ್ತು ಮಳೆ. ಇಲ್ಲಿ ಬಿಜಾಪುರ ಒಳಗೆ ಮಳೆ ಚಾಲೂ ಆಯ್ತು ರೀ. ನಾವು ಎಂಟ್ರ್ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಇಲ್ಲೇ. ಅದು ಬಿಸಿಲೊಳಗೆ ಮಳೆ ಬರಾಕತ್ತೆ ರೀ. ಹಿಂಗೆ ಮಳೆ ಬರುವಾಗ ಜರ್ನಿ ಮಾಡ್ಬೇಕಂದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಆದರೆ ಬಿಸಿಲೊಳಗೆ ಜರ್ನಿ ಮಾಡ್ಬೇಕಂದ್ರೆ ಒಲ್ಲ ಅನ್ಸುತ್ತೆ ಮರೆ. ನೋಡಿರಿ ನಾವು ಬ್ರಿಡ್ಜ್ ಮೇಲಿಂದ ಹೋಗ್ತಾಯಿದ್ವಿ. ಕೆಳಗಲ್ಲೇ ರೈಲ್ವೆ ಟ್ರ್ಯಾಕ್ ಇತ್ತು. ಅವತ್ತು ನೀರೆಲ್ಲ ಜೋರಾಗಿ ಮಳೆ ಬರೋದ್ರಿಂದ ನೀರು ಒಳಗೆ ಬರಾಕತ್ತಿತ್ತು. ಹಾಗಾಗಿ ಗ್ಲಾಸ್ ಹಾಕ್ಬಿಟ್ಟೆ. ಇಷ್ಟು ಗ್ಲಾಸ್ ಮಂಜು ಒಳಗಿಂದನೂ ಗ್ರೀನ್ ಕಲರ್ ಎಷ್ಟು ನೈಸಾಗಿ ಕಾಣಿಸುತ್ತೆ ನೋಡಿರಿ. ಯಾಕಂದರೆ ಅದೇ ಹೇಳಿದ್ನಲ್ಲ, ಮಳೆ ಬಂದ ತಕ್ಷಣ ಎಲ್ಲ ಸರಿಯಾಗಿ ತೊಳ್ದಂಗೆ ಆಗಿಬಿಟ್ಟಿರುತ್ತೆ ರೀ ಗಿಡಗಳದು. ಇಷ್ಟು ಕ್ಲೀನಾಗಿ ಕಾಣಿಸುತ್ತೆ ರೀ. ಧೂಳು ಗೀಳೆಲ್ಲ ಹೋಗಿ ಬಿಜಾಪುರ ಒಳಗೆ ಸಿಟಿ ಒಳಗೆ ಎಂಟ್ರ್ ಆಗಿದ್ದೀವಿ ನೋಡಿರಿ ನಾವಿಲ್ಲಿ. ಈಗ ನಾವಿಲ್ಲಿಂದ ಇಳಿದ್ಬಿಟ್ಟು ಹುಬ್ಳಿಗೆ ಹೋಗೋ ಬಸ್ ಅಥವಾ ಡೈರೆಕ್ಟ್ ಧಾರವಾಡ ಬಸ್ಸು ಸಿಗುತ್ತೇನೋ ನೋಡ್ಬೇಕು ರೀ. ಯಾಕಂದ್ರೆ ನಾವಿಲ್ಲಿ ಬಂದಿರೋದು 1 ಗಂಟೆಗೆ ಬಿಟ್ಟಿದ್ವಿ ನಾವು ಗುಲ್ಬರ್ಗಾನ. ಅಲ್ಲಿಂದ ಬರಬೇಕಂದ್ರೆ 4 ತಾಸು ಬಿಜಾಪುರಿಗೆ. 4 ತಾಸು ಅಂದರೆ 1:30 ಸುಮಾರಿಂದ ಬಿಟ್ರೂ ಅಲ್ಲಿಂದ ನಾವು 4:15 ಇಲ್ಲಿ ಬಂದಿದ್ವಿ. ಬಟ್ ಬಸ್ ನಮಗಿಲ್ಲೇ ಸಿಗಲಿಲ್ಲ ರೀ. ಧಾರವಾಡ ಬಸ್ ಸಿಗುತ್ತೋ ಇಲ್ಲ ಅಂತ ನೋಡಿದ್ವಿ, ಸಿಗಲಿಲ್ಲ ನಮಗೆ. ಹಾಗಾಗಿ ನಾವು ಮತ್ತು ನಿಮಗೆ ಹುಬ್ಳಿ ಬಸ್ಸಿಗೆ ಹೋಗಿ ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗ್ರಿ ಅಂತ ಅಂತಾರೆ ಕಂಟ್ರೋಲರ್. ಹಂಗಾಗಿ ನಾವು ಹುಬ್ಳಿ ಬಸ್ ಹತ್ತಿದ್ವಿ. ಮತ್ತು ನೆಕ್ಸ್ಟ್ ಇಲ್ಲಿ ನಾವು ಬಿಜಾಪುರ ತಲುಪಿದ ತಕ್ಷಣ ಇಳ್ಕೊಳ್ತಾ ಇದ್ದೀವಿ ನೋಡಿರಿ. ಇಲ್ಲಿ ಅದು ಧಾರವಾಡದ ಸ್ಟಾಪ್, ಧಾರವಾಡ ಬಸ್ ನಿಲ್ಲುತ್ತಲ್ಲ ರೀ. ನಾವು ಧಾರವಾಡ ಬಸ್ ಐತೇನಂತ ಹೇಳಿ ಕೇಳಾಕಂತ ಹೋದೀವಿ ರೀ. ಬಟ್ ಅಲ್ಲಿ ಕಂಟ್ರೋಲರ್ ಇಲ್ಲ ರೀ, ಧಾರವಾಡ ಬಸ್ ಹೋಗಿದ್ದಾವೆ, ಈಗ ಯಾವೂ ಇಲ್ಲ. ಒಮ್ಮೆಗಲೇ ನಿಮಗೆ 7 ಗಂಟೆ 8 ಗಂಟೆ ನಂತರ ಸಿಗುತ್ತೆ. ಡೈರೆಕ್ಟಾಗಿ ಧಾರವಾಡ ಬಸ್ ಅಂದ್ಕೂಡಲೇ ನಾವು ಮತ್ತು ಹುಬ್ಳಿ ಬಸ್ಸನ್ನು ಹತ್ತಿದ್ದೀವಿ ರೀ. ಯಾಕಂದರೆ ನಾವು ಹುಬ್ಳಿ ಬಸ್ನ ಹತ್ತಿ ಹುಬ್ಳಿಗೆ ಇಳ್ಕೊಂಡು ಅಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ರೀ. ಹಾಗಾಗಿ ನಾವು ಹುಬ್ಳಿ ಬಸ್ಸನ್ನು ಹತ್ತಿದ ಮೇಲೆ ಅಲ್ಲಿನೂ ಸೀಟ್ ಖಾಲಿ ಇದ್ದು ರೀ. ಸೀಟಲ್ಲಿ ಕೂತ್ವಿ.
ನೆಕ್ಸ್ಟ್ ನಮ್ಮದು ಬಸ್ ಬಿಜಾಪುರಿಂದ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಆಗ್ತಾಯಿತ್ತು ನೋಡ್ರಿ. ಇದು ಇಲ್ಲಿ ಟಾಂಗಗಳು ಭಾಳ ರೀ. ನಿಮ್ಮ ಟಾಂಗಗಳ ಒಳಗೆ ಒಂದು ಸಲ ನಾನು ಕೂತಿರೇನ ನೀವು? ಯಾರ್ಯಾರು ಕೂತಿದ್ರಿ ಕಮೆಂಟ್ ಮಾಡಿ ಹೇಳ್ರಿ ನೀವು. ಯಾಕಂದರೆ ನಾವಂತೂ ಸಖತ್ತಾಗಿ ಕೂತೀವ್ರಿ ಟಾಂಗ ಒಳಗೆ. ಮೊದಲೆಲ್ಲ ಎಲ್ಲಿರಿ ಆಟೋ ಗೀಟೋ ಏನೂ ಇದ್ದಿದ್ದಿಲ್ಲ ಹೆಚ್ಚು. ಆಟೋ ಇದ್ದರೂ ಸಹ ನಾವು ಟಾಂಗದೊಳಗೆ ಹೋಗ್ತಿದ್ವಿ. ನಮ್ಮ ತಾಯಿ ಮನೆ, ನಮ್ಮ ತಾಯಿ ಹುಟ್ಟಿ ಬೆಳೆದಿದ್ದು ಇದೇ ಬಿಜಾಪುರಲ್ಲೇ ರೀ. ಹಾಗಾಗಿ ನಾವು ರಜೆಗೆ ಇಲ್ಲಿಗೆ ಬರ್ತಾಯಿದ್ವಿ. ಬಂದಾಗ ನಾವು ಟಾಂಗ ಒಳಗೇ ಹೋಗ್ತಿದ್ವಿ ನೋಡ್ರಿ. ಮನೆಗೆ ಹೋಗುವಾಗ ನೋಡ್ರಿ, ನಂಗೆ ಅನ್ಸೋ ಮಟ್ಟಿಗೆ ಇಲ್ಲಿ ಇನ್ನೂ ಯಾಕೆ ಅದಾವಂದರೆ ಇದು ಪ್ರವಾಸಿ ಸ್ಥಳ ಐತಲ್ರಿ. ಹಾಗಾಗಿ ಬಹುಶಃ ಇನ್ನೂ ಇಲ್ಲಿ ಸಿಗ್ತಾವಂತ ಕಾಣಿಸುತ್ತೆ ನಿಮ್ಗೆ. ಈಗ ನೋಡ್ರಿ, ಹಿಂಗೆ ನಮ್ದು ಬಸ್ ಮುಂದಕ್ಕೆ ಸಾಗ್ತಾಯಿತ್ತು. ಬಹುಶಃ NH 280 ಇರ್ಬೋದೇನೋ. ಇದನ್ನು ಹಿಡ್ಕೊಂಡು ಸೀದಾ ಹುಬ್ಳಿಗೆ ಹೋಯ್ತು ನೋಡ್ರಿ ನಮ್ಮ ಬಸ್. ನೋಡ್ರಿ, ಇದು ಕಬ್ಬಿನ ಬೆಳೆ ರೀ. ಕಬ್ಬಿಂದು ಒಟ್ಟು ಟೋಟಲ್ 2 ಕಟಾವು ಮಾಡ್ತಾರೆ. ಈಗ ಒಂದು ಕಟಾವು ಆಗ್ಯದ, 2ನೇ ಕಟಾವು ಅಂತ ಕಾಣಿಸುತ್ತೆ ರೀ. ಹಂಗಾಗಿ ಇಲ್ಲಿ ಗ್ರೀನ್ ಕಾಣಾಕತ್ತೈತೆ ರೀ ನಿಮಗೆ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ. ಐತೆ ನೋಡ್ರಿ, ನಾವು ಇಲ್ಲೇ ಟೋಲ್ ದಾಟಿ ಮುಂದಕ್ಕೆ ಹೋಗುವಾಗ ಹವಾನಿಯಂತ್ರಣ ಇದು ಸಿಗ್ತಾವ್ರಿ ಇಲ್ಲೇ ನೋಡ್ಲಿಕ್ಕೆ ನಿಮ್ಗೆ. ಈ ಥರದ್ದು ಇಲ್ಲಿಂದ ನಂಗೆ ಅನ್ಸೋ ಮಟ್ಟಿಗೆ ರಾಮದುರ್ಗದ ಒಳಗೂ ಸಹ ಈ ಥರದ್ದು ಕಂಬಗಳು ಭಾಳ ಸಿಗ್ತಾವ್ರಿ ನೋಡ್ಲಿಕ್ಕೆ. ಇಲ್ಲಿನೂ ಮಳೆ ಬರ್ತಾ ಇದೆ ನೋಡ್ರಿ. ಇನ್ನು ಬಿಜಾಪುರ ಹೊರಗಡೆ ಸ್ವಲ್ಪ ಮುಂದಕ್ಕೆ ಹೋದಾದ್ಮೇಲೆ ಮಳೆ ಕಟ್ಟಾಯ್ತು ರೀ. ಅಂದರೆ ಮಳೆ ನಿಂತು ಹೋಗಿತ್ತು. ಈ ಥರ ಸಣ್ಣ ಮಳೆ ಬರುವಾಗ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವಂದ್ರಿ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಮತ್ತು ಯಾಕಂದ್ರೆ ಅದ್ರ ಮೇಲೆಲ್ಲ ನಿಂತ ಧೂಳು ಎಲ್ಲ ಮಳೆ ಬಂದ ತಕ್ಷಣ ಹರ್ಕೊಂಡು ಹೋಗ್ಬಿಡುತ್ತಲ್ರಿ. ಇಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾವೆ ನೋಡ್ರಿ ಇವು. ಹಿಂಗೆ ಹೊರಗಿನ ನೇಚರ್ ನೋಡ್ತಾ ನಮ್ದು ಪ್ರಯಾಣ ಸಾಕಾಗತ್ತದ ನೋಡ್ರಿ. ಬಿಜಾಪುರ ಟು ಹುಬ್ಳಿ. ಸಾಲು ಮರಗಳ ನೋಡ್ರಿ. ರೋಡ್ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ ನೋಡ್ಲಿಕ್ಕೆ. ಈಗೆಲ್ಲ ಉದುರು ಹೋಗಿದ್ದಾವ್ರಿ. ಇನ್ನು ಮೇಲೆ ಹೊಸ ಚಿಗುರುಗಳು ಚಿಕ್ಕಿದ್ದಾವೆ. ಅದೇ ಹೇಳಿದ್ನಲ್ರಿ, ಹೊಲಗಳಂತೂ ಖಾಲಿ ಖಾಲಿ ಕಾಣಿಸುತ್ತೆ. ಈಗ ಯಾವುದೇ ಥರದ ಬೆಳೆಗಳು ಕಾಣೋದಿಲ್ಲ ಹೊಲದಲ್ಲಿ. ಇನ್ನು ಮೇಲೆ ಚಿಗುರು ಬರುತ್ತೆ ನೋಡ್ರಿ. ಇನ್ನೊಂದು ತಿಂಗಳಲ್ಲಿ ಎಲ್ಲರೂ ನೇಗಿಲು ಹಾಕಿ ಬೀಜ ಹಾಕಿ ಅವಾಗ ಮಳೆ ಸರಿಯಾಗಾಯ್ತು ಅಂತಂದ್ರೆ ಬೆಳೆಗಳು ಕಾಣಿಸುತ್ತೆ. ಈಗ ನೋಡ್ರಿ, ನಾವಿಲ್ಲೇ ಊಟಕ್ಕಂತ ಕಣ್ಣೂರೊಳಗೆ ಧಾಬಾ ಕಡೆಗೆ ನಿಂತಿತ್ತು ನೋಡ್ರಿ ಇದು ಬಸ್. ಅಲ್ಲಿ ನಾವು ಒಂದು ಮಸಾಲ ರೈಸ್ ತೊಗೊಂಡ್ವಿ. ಒಂದು ಫುಲ್ ತೊಗೊಂಡ್ವಿ. 100 ರೂಪಾಯಿ ಅಂದ್ರಿ. ಅದೇ ಅಷ್ಟು ಮಸಾಲ ರೈಸ್ನ ಮನೆಯೊಳಗೆ ಮಾಡೋ ಚಿತ್ರಾನ್ನನೇ ಮಸಾಲ ರೈಸ್ ಅಂತ್ರಿ. ಅದನ್ನು ತಗೊಂಡು ಇಬ್ಬರು 50-50 ಆಗಿ ತಗೊಂಡು ತಿಂದಾದಮೇಲೆ ಮತ್ತೆ ಬಸ್ ನಮ್ದು ಅಲ್ಲಿಂದ ಸಾಕ್ತೀವಿ ನೋಡ್ರಿ ಮುಂದಕ್ಕೆ. ಹೋಗ್ತಾ ಹಳ್ಳಿ ಒಳಗೆ, ಸಿಟಿ ಒಳಗೆ ಇನ್ನೂ ಬೆಳಕಾಗಿ ಲೈಟ್ಗಳು ಅಲ್ಲಿ ಅಲ್ಲಿ ಇರುತ್ತೆ. ಬಟ್ ಹಳ್ಳಿ ಒಳಗಂತೂ ಎಲ್ಲ ಕತ್ರಿ ಸಾಕ್ತಾಯಿತ್ತು ನಮ್ಮ ಬಸ್. ಹಾಗೆ ಮುಂದಕ್ಕೆ ನೋಡ್ರಿ, ಒಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ 10:30-11 ಗಂಟೆ 10:30 ಸುಮಾರಿಗೆ ಇದು ನೋಡ್ರಿ ದೃಶ್ಯ. ಈಗ 11 ಗಂಟೆ ಆಯಿತು. ಅರ್ಧ ತಾಸು ದಾಟಾದಮೇಲೆ ನಾವು ಹುಬ್ಳಿ ಬಂದು ತಲುಪಿದ್ದೀವಿ ರೀ. ಇದೆ ಹುಬ್ಳಿ ನೋಡ್ರಿ. ಆ ಕಡೆ ಇರೋದು ಚೆನ್ನಮ್ಮ ಸರ್ಕಲ್. ಬಟ್ ನಾವು ಆ ವಿಂಡೋ ಕೂತಿದ್ದಿಲ್ಲ. ಈ ಕಡೆ ವಿಂಡೋ ಸೈಡ್ ಕೂತಿದ್ದೆ, ಹಾಗಾಗಿ ಕಾಣಿಸ್ಲಿಲ್ಲ. ಇಲ್ಲಿಂದ ನಮ್ಮದು ಹಳೆ ಬಸ್ ಸ್ಟ್ಯಾಂಡ್ಗೆ ಸ್ಟಾಪ್ ಆಯ್ತು ರೀ ಬಸ್. ಬಟ್ ನಾವಲ್ಲಿ ಇಳಿಲಿಲ್ಲ ರೀ. ನಮ್ಮ ತಮ್ಮ ಅಲ್ಲಿ ಇಳಿಬೇಡ್ರಿ, ನಿಮ್ಗೆ ಯಾವುದೇ ಥರದ್ದು ಬಸ್ ಸಿಗೋದಿಲ್ಲ ಧಾರವಾಡಕ್ಕೆ ಬರ್ಬೇಕಂದ್ರೆ. ನೀವು ಡೈರೆಕ್ಟ್ ಹೊಸ ಬಸ್ ಸ್ಟ್ಯಾಂಡ್ ಧಾರವಾಡಕ್ಕೆ ಬರುವಂಥ ಬಸ್ ಅಂದ್ರೆ ಸಿಗುತ್ತೆ. ಬೆಳಗಾವಿ ಬಸ್ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ಬೆಳಗಾವಿ ಬಸ್ ಹತ್ತಿದ್ರಂದ್ರೆ ನೀವು ಧಾರವಾಡಕ್ಕೆ ಬಂದು ಇಳಿತೀರಿ ಅಂತ ಹೇಳಿದ್ದೀನಿ ರೀ. ಹಾಗಾಗಿ ನಾವು ಸೀದಾ ಹಳೆ ಬಸ್ ಸ್ಟ್ಯಾಂಡ್ಗೆ ಇಳಿದೇನೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋದಿವಿ ನೋಡ್ರಿ. ಹುಬ್ಳಿದು ಕೇಂದ್ರ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣಕ್ಕೆ ಹೋದ್ವಿ. ಅಲ್ಲಿಂದ ನಾವು ಬೆಳಗಾವಿ ಬಸ್ನ ಹತ್ತಿದ್ವಿ. ಇಲ್ಲಿಂದ ಏನಿಲ್ಲ ಅಂದರೂ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ 6 ಕಿಲೋಮೀಟ್ರ್ ನೋಡ್ರಿ ಮಿನಿಮಮ್ ನಂಗನ್ಸೋ ಮಟ್ಟಿಗೆ. ಧಾರವಾಡಕ್ಕಿಂತ ಹುಬ್ಳಿನೇ ಬಹಳ ದೊಡ್ಡದಿದೆ ರೀ ವಿಸ್ತಾರದಲ್ಲಿ.
ಇದು ಬಸ್ ಹಳೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋದಿಲ್ಲ ರೀ, ಹೊರಗಡೆ ನಿಲ್ಲುತ್ತಾ. ಅಲ್ಲಿಂದನೇ ಹತ್ತೋದು ಇಳಿಯೋದು ಮಾಡಿಕೊಂಡು ಮುಂದೆ ಹೋಗ್ತಿದ್ದು ಬಸ್ ಹೊಸ ಬಸ್ ಸ್ಟ್ಯಾಂಡ್ಗೆ. ನಂತರ ನಾವು ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಇಳ್ಕೊಳ್ತಾ ಇದ್ದೀವಿ ನೋಡಿರಿ. ಈಗ ನೆಕ್ಸ್ಟ್ ನಾವು ಅದೇ ಹೇಳ್ದಂಗೆ ಬೆಳಗಾವಿ ಬಸ್ ಹಿಡಿಬೇಕು ರೀ. ಬೆಳಗಾವಿ ಬಸ್ ಹಿಡ್ಕೊಂಡು ಬೆಳಗಾವಿ ಹೋಗುವಂಥ ಬಸ್ ಹಿಡ್ಕೊಂಡು ನಾವು ಧಾರವಾಡಕ್ಕೆ ಹೋಗ್ಬೇಕು ರೀ ಮುಂದಕ್ಕೆ. ಇದು ಹುಬ್ಳಿ ಬಸ್ ಸ್ಟ್ಯಾಂಡ್ ನೋಡಿರಿ, ನ್ಯೂ ಬಸ್ ಸ್ಟ್ಯಾಂಡು. ನಾವು ಬೆಳಗಾವಿಗೆ ಹೋಗುವಂಥ ಬಸ್ಸನ್ನು ಹತ್ತಾ ಇದ್ದೀವಿ ರೀ. ನಾವು ಇದು ಈಗ ಜುಬ್ಲಿ ಸರ್ಕಲ್ನಲ್ಲಿ ಇದ್ದೀವಿ ನೋಡಿರಿ. ಇದು ಜುಬ್ಲಿ ಸರ್ಕಲ್ ಆದಮೇಲೆ ನಾವು ಧಾರವಾಡದ ಹೊಸ ಬಸ್ ಸ್ಟ್ಯಾಂಡ್ಗೆ ಇಳ್ಕೊಂಡಿವಿ ರೀ. ಇಲ್ಲೇ ನಮ್ಮ ತಮ್ಮ ಬಂದಿದ್ದೀನಿ ರೀ ಗಾಡಿ ತೊಗೊಂಡು. ಅಲ್ಲಿಂದ ನಾವು ಮನೆಗೆ ಪಯಣ ಸಾಗಿಸಿದ್ದೀವಿ ನೋಡಿರಿ. ನಾವು ಮಿನಿಮಮ್ 12 ಗಂಟೆ ಆಗಿತ್ತು ನೋಡಿರಿ. ಬೆಳಗ್ಗೆ ನಾವು 1 ಗಂಟೆಗೂ ಮನೆ ಬಿಟ್ಟಿದ್ವಿ ಗುಲ್ಬರ್ಗಾದಿಂದ. ಆದರೆ ನಾವೀಗ ಮನೆಗೆ ಹೋಗ್ಬೇಕಂದ್ರೆ ಧಾರವಾಡ ಒಳಗೆ 12 ಗಂಟೆ ಆಗಿತ್ತು ನೋಡಿರಿ. ಬಸ್ಸಿಂದ ಅಂದರೆ ಇಷ್ಟೇ ರೀ. ಅದೇ ಓನ್ ವೆಹಿಕಲ್ ಆಗಿತ್ತಂದ್ರೆ ಏನಿಲ್ಲ ಅಂದರೆ 8 ತಾಸು ಒಳಗಡೆ ಬಂದು ಮುಟ್ತೀವಿ ರೀ ನಾವು. ಇದು ನಮ್ಮ ಮನೆಗೆ ಹೋಗೋ ದಾರಿ ರೀ. ನಾವು ಇಲ್ಲಿ ಹೊಸ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿನೂ ಕರೆಂಟ್ ಹೋದಂಗೆ ಇತ್ತು, ಬಹುಶಃ ಮನೆಗೆ ತಲುಪಿದ್ದೀವಿ. ನಾವು ಮನೆಗೆ ಬರೋಷ್ಟಕ್ಕೆ ಕರೆಂಟೇ ಹೋಗಿತ್ತು ನೋಡಿರಿ. ಹಿಂಗಿತ್ತು ರೀ ನಮ್ದು ಗುಲ್ಬರ್ಗಾದಿಂದ ಧಾರವಾಡದ ಪ್ರಯಾಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತು ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರದ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.